ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಟ್ರೆಸ್ಟಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಆನ್ಲೈನ್ ಕ್ಲಾಸಸ್ ಇವಾಗೆಲ್ಲ ಸ್ಕೂಲ್ ಮತ್ತು ಕಾಲೇಜಸ್ಗಳಲ್ಲಿ ಆನ್ಲೈನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಲಾಕ್ಡೌನ್ ಇರೋ ಕಾರಣದಿಂದಾಗಿ. ಸೊ ಅದು ಆನ್ಲೈನ್ ಕ್ಲಾಸಸ್ನ ಯಾವ ಥರ ನೀವು ಕಂಡಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಪೂರ್ತಿಯಾಗಿ ನೋಡಿಬಿಟ್ಟು ಏನಾದರೂ ಆಗಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ತಕ್ಷಣ ನಾನು ನಿಮಗೆ ಉತ್ತರಿಸ್ತೇನೆ. ಆನ್ಲೈನ್ ಕ್ಲಾಸಸ್ ಮತ್ತು ಎಜುಕೇಷನ್ ಪರ್ಪಸ್ಗೋಸ್ಕರ ಈ ಒಂದು ಚಾನಲ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಬಟನ್ ಒತ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ತಕ್ಷಣ ತಲುಪ್ತಾ ಇರುತ್ತೆ. ಆನ್ಲೈನ್ ಕ್ಲಾಸಸ್ನ ನೀವು ಜಾಯಿನ್ ಆಗಬೇಕಂದ್ರೆ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕಾಗುತ್ತೆ. ಅದರಲ್ಲಿ ಒಂದು ಜೂಮ್ ಆ್ಯಪ್ ಅಂತ ಹೇಳ್ಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಜೂಮ್ ಆ್ಯಪ್ ಬಂದುಬಿಟ್ಟು ಎರಡು ರೀತಿಯಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಮತ್ತು ಎಜುಕೇಷನ್ ಪರ್ಪಸ್ಗೋಸ್ಕರ. ಇವಾಗ ಲಾಕ್ಡೌನ್ ಇರೋ ಕಾರಣದಿಂದಾಗಿ ಎಲ್ಲರೂ ಆನ್ಲೈನ್ ಕ್ಲಾಸ್ ಮೊರೆ ಹೋಗ್ತಿದ್ದಾರೆ. ಸೊ ಆನ್ಲೈನ್ ಕ್ಲಾಸ್ನ ಯಾವ ಥರ ನೀವು ಜಾಯಿನ್ ಆಗಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಜೂಮ್ ಕೋಲ್ಡ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕಾಣಿಸ್ತಿದೆ ನೋಡಿ, ಈ ಥರ ಓಪನ್ ಆಗ್ತದೆ. ಇದನ್ನ ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಜಾಯಿನ್ ಎ ಮೀಟಿಂಗ್, ಸೈನ್ ಅಪ್ ಮತ್ತು ಸೈನಿಂಗ್ 3 ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ಆ್ಯಪ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಫ್ರೆಂಡ್ಸ್, ಈ ಒಂದು ಆ್ಯಪ್ನ ಯಾರು ಕಂಡಕ್ಟ್ ಮಾಡ್ತಾ ಇರ್ತಾರೋ ಅವರು ಮಾತ್ರ ಇದನ್ನ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಈ ಪಾರ್ಟಿಸಿಪೇಟ್ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಸೈನ್ ಅಪ್ ಅವಶ್ಯಕತೆ ಇರಲ್ಲ. ಯಾರು ಕಂಡಕ್ಟ್ ಮಾಡ್ತಾ ಇರ್ತಾರೋ ಅವರಿಗೆ ಹೋಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಆ ಹೋಸ್ಟ್ ಮಾತ್ರ ಈ ಒಂದು ಸೈನ್ ಅಪ್ ಇಮೇಲ್ ಐ ಡಿ ಕೊಟ್ಬಿಟ್ಟು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಸೈನ್ ಅಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಫ್ರೆಂಡ್ಸ್, ನಾನು ನಿಮಗೆ ಯಾವ ಥರ ಟೀಚರ್ಸ್ಗಳು ಇದನ್ನು ಸೈನ್ ಅಪ್ ಮಾಡ್ಕೋಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಂತರ ಸ್ಟೂಡೆಂಟ್ಗಳು ಆ ಮೀಟಿಂಗಿಗೆ ಯಾವ ಥರ ಜಾಯ್ನ್ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಈ ಒಂದು ಸೈನ್ ಅಪ್ ಅಂತ ಕಾಣಿಸ್ತಾ ಇದೆ ನೋಡಿ, ಆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಡೇಟ್ ಆಫ್ ಬರ್ತನ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಇಮೇಲ್ ಐ ಡಿ ಮತ್ತು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತೆ. ಕರೆಕ್ಟಾಗಿ ಫಿಲ್ ಮಾಡಿ. ನಿಮ್ಮ ಫೋನಲ್ಲಿರೋ ಒಂದು ಇಮೇಲ್ ಐ ಡಿನ ಫಿಲ್ ಮಾಡಿ. ಫಿಲ್ ಮಾಡಿದ ತಕ್ಷಣ ಸೈನ್ ಅಪ್ ಅಂತ ಹೇಳ್ಬಿಟ್ಟು ಕೊಡಿ. ನಿಮ್ಮ ಒಂದು ಇಮೇಲ್ ಐ ಡಿಗೆ ವೆರಿಫಿಕೇಷನ್ ಮೆಸೇಜ್ ಒಂದು ಹೋಗಿರುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿ ಓಪನ್ ಮಾಡ್ಕೊಳ್ಳಿ. ಈ ಒಂದು ಕೆಳಗೆ ಲಿಂಕ್ ಒಂದು ಕೊಟ್ಟಿರುತ್ತೆ, ಅದೆಲ್ಲರೂ ಕ್ಲಿಕ್ ಮಾಡೋದು. ಇಲ್ಲ ಆ್ಯಕ್ಟಿವ್ ಅಕೌಂಟ್ ಅಂತ ಹೇಳ್ಬಿಟ್ಟಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡುವ ಫ್ರೆಂಡ್ಸ್, ಆರ್ ಯು ಸೈನ್ ಅಪ್ ಟು ಬಿಲೋ ಆಫ್ ಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಹುಷಾರಾಗಿರಿ. ಇಲ್ಲಿ ಎಸ್ ಆರ್ ನೋ ಅಂತ ಕೇಳ್ತಿದ್ದಾರೆ. ನೀವೊಂದು ಸ್ಕೂಲ್ಗೋಸ್ಕರ ಯೂಸ್ ಮಾಡ್ತಿದ್ರೆ ಒಂದು ಜೂಮ್ ಆ್ಯಪ್ನ ಎಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಅದರ್ಸ್ಗೋಸ್ಕರ ಕ್ಲಿಕ್ ಮಾಡಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಇದ್ರ ಏನು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಎಸ್ ಅಂತ ಸ್ಕೂಲ್ಗೋಸ್ಕರ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅನ್ಲಿಮಿಟೆಡ್ ಆಗಿ ನಿಮಗೊಂದು ಜೂಮ್ ಆ್ಯಪ್ನ ಯೂಸ್ ಮಾಡೋಕ್ಕೆ ಬಿಡ್ತಾರೆ. ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಟೈಮಿಂಗ್ ಕೊಡ್ತಾರೆ, ಅಷ್ಟು ಟೈಮಿಂಗಲ್ಲಿ ಮಾತ್ರ
ಮತ್ತು ನೀವು ಜೂಮ್ ಆ್ಯಪ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅನ್ಲಿಮಿಟೆಡ್ ಯೂಸ್ ಮಾಡೋದಕ್ಕೋಸ್ಕರ ಎಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೊಮೈನ್ ಕೇಳುತ್ತೆ, ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಟೆಸ್ಟ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕೇಳ್ತಿದೆ. ಗೋ ಟು ಮೈ ಅಕೌಂಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ಅಕೌಂಟು ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಜೂಮ್ ಆ್ಯಪಲ್ಲಿ ಹೋಗ್ಬಿಟ್ಟು ಯಾವ ಥರ ನೀವೊಂದು ಸೈನ್ ಇನ್ ಮಾಡೋದಂತ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ನಿಮ್ಮೊಂದು ಇಮೇಲ್ ಐ ಡಿನ ಹಾಕಿ, ಅಲ್ಲಿ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರೋ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಹಾಕಿ, ಫಿಂಗರ್ ಪ್ರಿಂಟ್ ಬೇಕಂತ ಹೇಳ್ಬಿಟ್ಟು ಸೆಕ್ಯೂರಿಟಿಗೋಸ್ಕರ ಕೇಳುತ್ತೆ. ಇದರ ತಗೊಳ್ಳಿ, ಇಲ್ಲಲ್ಲ ಕ್ಯಾನ್ಸಲ್ ಅಂತ ಮಾಡಿ. ನೆಕ್ಸ್ಟ್ ಇವಾಗ ಕೆಳಗಡೆ ನೋಡಿ ಮೀಟಿಂಗ್ ಅಂತ ಕಾಣಿಸ್ತಿದೆ. ಇಲ್ಲೊಂದು ಪರ್ಸ್ನಲ್ ಐ ಡಿ ಅಂತಿದೆ. ಒಂದು ಐ ಡಿನ ನಿಮ್ಮ ಯಾರು ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗುತ್ತೆ, ನಿಮ್ಮೊಂದು ಸ್ಟೂಡೆಂಟ್ಸ್ಗೆ ಶೇರ್ ಮಾಡಬೇಕಾಗುತ್ತೆ. ಯಾರು ಈ ಒಂದು ಮೀಟಿಂಗಲ್ಲಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಅವ್ರಿಗೆಲ್ಲ ಈ ಒಂದು ಐ ಡಿ ನಂಬರ್ನ ಶೇರ್ ಮಾಡೋಕ್ಕಾಗುತ್ತೆ. ಆ ಐ ಡಿ ನಂಬರ್ ತೊಗೊಂಬಿಟ್ಟು ಯಾವ ಥರ ಅವ್ರು ಜಾಯಿನ್ ಮಾಡೋದಂತ ನಾನು ಮುಂದೆ ಹೇಳ್ಕೊಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಯಾವ ಥರ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಂತ ನಾನು ಹೇಳ್ತೀನಿ ನೋಡಿ. ಇವಾಗ ಮೇಲ್ಗಡೆ ಒಂದು ನ್ಯೂ ಮೀಟಿಂಗ್ ಅಂತ ಹೇಳ್ಬಿಟ್ಟಿದೆ ಕಾಣಿಸ್ತಿದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಯೂಸ್ ಪರ್ಸ್ನಲ್ ಮೀಟಿಂಗ್ ಐ ಡಿ ಅಂತ ಇದನ್ನ ಎನೇಬಲ್ ಮಾಡಿಕೊಂಡು ಸ್ಟಾರ್ಟ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಒಂದು ಹೋಸ್ಟರ್ಗೆ ಮಾತ್ರ ಸೈನ್ ಅಪ್ ಮತ್ತು ಸೈನಿಂಗ್ ಆಪ್ಷನ್ ಬರುತ್ತೆ. ಜಾಯ್ನ್ ಆಗಬೇಕಂದ್ರೆ ಯಾವುದು ಸೈನಿಂಗ್ ಮತ್ತು ಸೈನ್ ಅಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಸಿಂಪಲ್ಲಾಗಿ ಜಾಯ್ನ್ ಎ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮೀಟಿಂಗ್ ಐ ಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ನಾನು ಆವಾಗಲೇ ಹೇಳ್ಕೊಟ್ನಲ್ಲ, ಆ ಒಂದು ಮೀಟಿಂಗ್ ಐ ಡಿ ಅಂತ ಹೇಳ್ಬಿಟ್ಟು ಆ ಮೀಟಿಂಗ್ ಐ ಡಿನ ಇಲ್ಲಿ ಹಾಕಬೇಕಾಗುತ್ತೆ. ಮೀಟಿಂಗ್ ಐ ಡಿನ ಹಾಕ್ಬಿಟ್ಟು ಇಲ್ಲಿ ಒಂದು ನಿಮ್ಮ ನೇಮನ್ನು ಹಾಕಬೇಕಾಗುತ್ತೆ. ಇಲ್ಲೇನು ನೀವು ಆ ನೇಮ್ ಹಾಕ್ತಿರೋ ಅದೇ ನೇಮೇ ಅವರಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಜಾಯ್ನ್ ಎ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಪಾಸ್ವರ್ಡ್ ಕೇಳುತ್ತೆ. ಆ ಒಂದು ಪಾಸ್ವರ್ಡ್ ಏನು ಹಾಕ್ಬೇಕಂದ್ರೆ ಮೀಟಿಂಗ್ ಅಂತ ಹೇಳ್ಬಿಟ್ಟು ತೋರಿಸಿದವಲ್ಲ, ಈ ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ ತೋರಿಸ್ತೇನೆ ನೋಡಿ. ಸೆಂಡ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದರಲ್ಲಿ ಪಕ್ಕದಲ್ಲಿ ಎಡಿಟ್ ಅಂತ ಹೇಳ್ಬಿಟ್ಟು ಇದೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಒಂದು ಪಾಸ್ವರ್ಡ್ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ, ಮೀಟಿಂಗ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆ. ಆ ಒಂದು ಮೀಟಿಂಗ್ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ಥರನಾಗಿ ನೀವೊಂದು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.